ಜೈಲಿನಲ್ಲಿ ಮಾದಕ ವಸ್ತುಗಳ ನಿರ್ಬಂಧಕ್ಕೆ ರೌಡಿಗಳಿಂದ ಕಿರಿಕ್ ನಡೆದಿದೆ. ರೌಡಿಗಳು ಕಿರಿಕ್ ಮಾಡುತ್ತಿದ್ದಾರೆ. ಮಾದಕ ವಸ್ತುಗಳನ್ನು ನಿರ್ಬಂಧ ಮಾಡಬಾರದು ಅಂತ ಹೇಳಿ ಜೈಲಿನಲ್ಲಿ ಕೆಲ ರೌಡಿ ಶೀಟರ್ಗಳು ಕಿರಿಕ್ ಮಾಡಿದ್ದಾರೆ ಪೊಲೀಸರ ಜೊತೆ, ಅಲ್ಲಿನ ಸಿಬ್ಬಂದಿಗಳ ಜೊತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಜೈಲರ್ ಸೇರಿ 3 ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಮಾದಕ ವಸ್ತುಗಳು ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ರೌಡಿ ಶೀಟರ್ಗಳು. ಜೈಲರ್ ಸೇರಿ 3 ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ರೌಡಿಗಳಿಂದ ಹಲ್ಲೆಗೊಳಗಾದ ಸಿಬ್ಬಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. ಆಸ್ಪತ್ರೆಯಲ್ಲಿ ದಾಖಲೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಾದಕ ವಸ್ತುಗಳನ್ನು ಜೈಲಿನಲ್ಲಿ ಬಿಡದೆ ಬಿಗಿ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ರೌಡಿಗಳು ಜೈಲರ್ ಸೇರಿ 3 ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ, ರೌಡಿಗಳು ಹಲ್ಲೆ ಮಾಡಿದ್ದಾರೆ. ಕಾರವಾರ ಜಿಲ್ಲಾ ಕಾರಾಗೃಹದಲ್ಲಿ ನಡೆದಂತಹ ಘಟನೆ ಇದು. ಮಂಗಳೂರು ಮೂಲದ ಮೊಹಮ್ಮದ್ ಅಬ್ದುಲ್ ಫಯಾನ್ ಏನಿದ್ದಾರೆ ಅವರು ರೌಡಿ ಕೌಶಿಕ್ ನಿಹಾಲ್, ಜೈಲರ್ ಕಲ್ಲಪ್ಪ ಗಸೈ ಕೈದಿಗಳಿಂದ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡಕಾಯಿತಿ ಸೇರಿ 12ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಇವರು ತೊಡಗಿಕೊಂಡಿದ್ರು. ಮಂಗಳೂರು ಜೈಲಿನಲ್ಲಿ ಹೆಚ್ಚುವರಿತಾ ಇದೆ ಆರೋಪಿಗಳ ಈ ರೀತಿಯಾದಂತಹ ಶಿಫ್ಟ್ ವಿಚಾರ. ಕಳೆದ ಕೆಲ ದಿನಗಳಿಂದ ಮಾದಕ ಪದಾರ್ಥಗಳನ್ನು ಸಂಪೂರ್ಣವಾಗಿ ಜೈಲಿನಲ್ಲಿ ನಿರ್ಬಂಧ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿರುವಂತಹ ರೌಡಿ ಶೂಟರ್ಗಳು ಖೈದಿಗಳು ಏನು ಮಾಡ್ತಾ ಇದ್ದಾರೆ, ನಮಗೆ ಜೈಲಿನಲ್ಲಿ ಮಾದಕ ವಸ್ತುಗಳು ಬೇಕೇ ಬೇಕು ಅಂತ ಹೇಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಂತೆ. ನೋಡಿ ಯಾವ ರೀತಿಯಾಗಿದೆ. ಇವರು ಪೊಲೀಸ್ ಅಧಿಕಾರಿಗಳಿಗೆ, ಅಲ್ಲಿನ ಸಿಬ್ಬಂದಿಗಳಿಗೆ ಭಯ ಪಡದೆ ನಮಗೆ ಬೇಕು ಅಂತ ಹೇಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ, ಗಲಾಟೆ ಮಾಡ್ಕೊಂಡಿದ್ದಾರೆ. ಬರೀ ಗಲಾಟೆ ಅಲ್ಲ, ಹಲ್ಲೆ ಕೂಡ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳಿಗೆ. ಕಾರವಾರದ ಜೈಲಿನಲ್ಲಿ ಆದಂತಹ ಘಟನೆ ಇದು. ಜಿಲ್ಲಾ ಕಾರಾಗೃಹ ಏನಿದೆ, ಕಾರವಾರದ ಜಿಲ್ಲಾ ಕಾರಾಗೃಹ, ಅಲ್ಲಿ ಆಗಿರುವಂತಹ ಘಟನೆ. ಅಲ್ಲಿನ ಕೈದಿಗಳನ್ನು ನಿಯಂತ್ರಣ ಮಾಡುವಲ್ಲಿ ಅಲ್ಲಿನ ಸಿಬ್ಬಂದಿಗಳು ವಿಫಲರಾದ್ರ ಅಥವಾ ಅವರ ಮಾತು ಕೇಳ್ತಾ ಇಲ್ವಾ, ಇವರದ್ದೇ ನಡಿಬೇಕು ಅನ್ನೋಂಥ ರೀತಿಯಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರಾ ಇವರಾಗೆ. ಅಲ್ಲಿರುವಂತಹ ಸಿಬ್ಬಂದಿಗಳ ಭಯ ಇಲ್ವಾ, ಕಾನೂನಿನ ಭಯ ಇಲ್ವಾ? ಮೊದಲೇ ತಪ್ಪುಗಳನ್ನು ಮಾಡಿ ಜೈಲಿಗೆ ಸೇರಿರ್ತಾರೆ. ಜೈಲಿಗೆ ಸೇರಿದ ಮೇಲೆ ಆದರೂ ಬುದ್ಧಿ ಕಲಿಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲ, ನಾವು ಹಂಗೇ ಇರ್ತೀವಿ, ನಾವು ಇದೇ ರೀತಿಯಾದಂಥ ಕೆಟ್ಟ ಚಟಗಳನ್ನು ಕಲಿತೀವಿ, ನಮಗೆ ಮಾದಕ ವಸ್ತುಗಳು ಬೇಕು. ಕೆಲವು ವಸ್ತುಗಳನ್ನು ನಿಷೇಧ ಮಾಡಿದ್ದಕ್ಕೆ, ನಿರ್ಬಂಧ ಮಾಡಿದ್ದಕ್ಕೆ, ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಂಡಿದ್ದಕ್ಕೆ ಈ ರೀತಿಯಾಗಿ ಕಿರಿಕ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಕಾನೂನಿನ ಸುವ್ಯವಸ್ಥೆ ಎಲ್ಲಿಗೂ ಹೋಗ್ತಾ ಇದೆ? ಪೊಲೀಸ್ ಅಧಿಕಾರಿಗಳ ಮೇಲೇ, ಜೈಲಿನಲ್ಲಿರುವಂತಹ ಸಿಬ್ಬಂದಿಗಳ ಮೇಲೇ ಈ ಕೈದಿಗಳು ಹಲ್ಲೆ ಮಾಡ್ತಾರೆ, ರೌಡಿಗಳು ಕಿರಿಕ್ ಮಾಡಿಕೊಳ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಏನು ಮಾಡ್ತಾ ಇದ್ದಾರೆ ಪೊಲೀಸರು? ತಮ್ಮ ಡ್ಯೂಟಿಯನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ, ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸ್ತಾ ಇದ್ದಾರೆ. ಜೈಲಿನಲ್ಲಿ ಮಾದಕ ವಸ್ತುಗಳು ಇರಬಾರ್ದು, ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಒಳ್ಳೆಯ ಉದ್ದೇಶದಿಂದಾನೇ ಅವರು ನಿರ್ಬಂಧ ಮಾಡಿದ್ದಾರೆ, ನಿಷೇಧವನ್ನು ಹೇರಿದ್ದಾರೆ. ಆ ವಿಚಾರವಾಗಿ ಈಗ ಕೈದಿಗಳು ಕಿರಿಕ್ ಮಾಡ್ಕೊಂಡಿದ್ದಾರಂತೆ. ಕಿರಿಕ್ ಮಾಡಿಕೊಂಡು ಅಲ್ಲಿರುವಂತಹ ಸಿಬ್ಬಂದಿಗಳ ಮೇಲೆ, ಜೈಲರ್ ಸೇರಿ 3 ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಈಗ ಕೇಳಿ ಬರ್ತಾ ಇದೆ. ರೌಡಿಗಳಿಂದ ಹಲ್ಲೆಗೊಳಗಾದಂತಹ ಈಗ ಸಿಬ್ಬಂದಿಗಳು ಆಸ್ಪತ್ರೆಗೆ ಅವ್ರನ್ನ ಸೇರಿಸಿದ್ದಾರೆ, ಸೇರಿಸಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ನೋಡಿ, ಈ ಮಾದಕ ವಸ್ತುಗಳನ್ನು ಜೈಲಿನಲ್ಲಿ ಬಿಡಬಾರದು, ಕಟ್ಟುನಿಟ್ಟಿನಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿನ ಜೈಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ. ತುಂಬ ಬಿಗಿ ಮಾಡಿದ್ದಾರೆ, ಯಾವುದೇ ರೀತಿಯಾಗಿ ವಸ್ತುಗಳು ಹೋಗಲ್ಲ. ಯಾಕಂದರೆ ಈ ಹಿಂದೆ ಕೂಡ ನಾವು ನೋಡಿದ್ದೀವಿ, ಬೇರೆ ಬೇರೆ ಜೈಲುಗಳಲ್ಲಿ, ಮುಖ್ಯವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನಾಗಿತ್ತು, ಅಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇತ್ತು ಎನ್ನುವಂತಹ ವಿಚಾರಗಳು, ವಿಡಿಯೋಗಳು ಹೊರಗೆ ಬಂದ ಮೇಲೆ ಗೊತ್ತಾಯಿತು. ಅಲ್ಲಿಗಳಿಗೆ ರೌಡಿಗಳಿಗೆ, ಕೈದಿಗಳಿಗೆ ಮತ್ತು ಉಗ್ರರಿಗೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ಕೇಳಿ ಬಂದಾಗ ಗಂಭೀರ ಆರೋಪ ಏನು ಬಂದಿತ್ತು, ಅದಕ್ಕೆ ಅಲ್ಲಿ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಕಾರವಾರ ಜೈಲಿನಲ್ಲಿಯೂ ಕೂಡ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೇನಿದೆ? ಯಾಕಂದರೆ ಈಗಾಗಲೇ ಹಿಂದೆ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಇದೇ ವಿಚಾರವಾಗಿ ಖಡಕ್ ಆದಂತಹ ಎಚ್ಚರಿಕೆಗಳನ್ನು ಕೊಟ್ಟಿದ್ರು. ಕರ್ನಾಟಕದಲ್ಲಿರುವಂತಹ ಎಲ್ಲ ಜೈಲುಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು, ಯಾವುದೇ ಜೈಲಿನಲ್ಲಿ ಕೂಡ ಈ ರೀತಿಯಾದಂತಹ ಅವ್ಯವಹಾರ ನಡಿಬಾರದು, ಕೈದಿಗಳಿಗೆ, ಉಗ್ರರಿಗೆ ಸಪೋರ್ಟ್ ಆಗುವಂತಹ ರೀತಿಯಲ್ಲಿ ರಾಜಾತಿಥ್ಯವನ್ನು ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಆದೇಶವನ್ನು ಕೊಟ್ಟಿದ್ದರು. ಹೀಗಾಗಿ ಇದೇ ರೀತಿಯಾಗಿ ಎಲ್ಲ ಜೈಲುಗಳಲ್ಲಿ ಪಾಲಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಆದರೆ ಇಲ್ಲಿನ ಕೈದಿಗಳು ಅಥವಾ ರೌಡಿ ಶೂಟರ್ಗಳು ಏನು ಮಾಡಿದ್ದಾರೆ, ಜೈಲರ್ಗಳ ಮೇಲೆ, ಅಲ್ಲಿನ ಸಿಬ್ಬಂದಿಗಳ ಮೇಲೆ ಸಾಮಾನ್ಯವಾಗಿ ಅಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕಾರವಾರ ಜಿಲ್ಲಾ ಕಾರಾಗೃಹ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಘಟನೆ ಆಗಿಬಿಟ್ಟಿದೆ. ಈ ಘಟನೆಯಲ್ಲಿ ಮಂಗಳೂರು ಮೂಲದ ಮೊಹಮ್ಮದ್ ಅಬ್ದುಲ್ ಫಯಾನ್ ಮತ್ತು ಕೌಶಿಕ್ ನಿಹಾಲ್, ಜೈಲರ್ ಕಲ್ಲಪ್ಪ ಏನಿದ್ದಾರೆ ಗಸ್ತಿ, ಅವರು ಕೈದಿಗಳಿಂದ ಗಲಾಟೆಯಲ್ಲಿ ಇವರಿಗೆ ಗಾಯ ಆಗಿದೆ, ಗಲಾಟೆ ಆಗಿಬಿಟ್ಟಿದೆ.
ಡಕಾಯಿತಿ ಸೇರಿ ಇವರು 12ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿದ್ದರು, ತೊಡಗಿಸಿಕೊಂಡಿದ್ರು. ಈ ಒಂದು ರೌಡಿಗಳೆಲ್ಲರೂ ಕೂಡ ಮಂಗಳೂರು ಜೈಲಿನಲ್ಲಿ ಹೆಚ್ಚುವರಿಯಾಗಿ ಒಂದು ಆರೋಪಗಳನ್ನು ಇವರು ಕೇಳಿ ಬಂದಿತ್ತು. ಕಾರವಾರಕ್ಕೆ ಇವರನ್ನು ಶಿಫ್ಟ್ ಮಾಡಲಾಗಿತ್ತು, ಅಲ್ಲಿಂದ ಇವರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಏನು ಅಲ್ಲಿ ಕೂಡ ಇದೇ ರೀತಿಯ ಕಿರಿಕ್ ಮಾಡ್ಕೊಂಡಿರ್ಬೋದು, ಸರಿಯಾಗಿ ರೀತಿ ನಡ್ಕೊಳ್ದೇ ಇರ್ಬೋದು. ಹೀಗಾಗಿ ಕಳೆದ ಕೆಲ ದಿನಗಳಿಂದ ಮಾದಕ ಒಂದು ಪದಾರ್ಥಗಳನ್ನು ಸಂಪೂರ್ಣವಾಗಿ ಜೈಲಿನಲ್ಲಿ ನಿರ್ಬಂಧ ಮಾಡಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅಂತ ಹೇಳು. ಈ ರೀತಿಯಾಗಿ ಮಾಡಿದ್ದಕ್ಕೆ ರೊಚ್ಚಿಗೆದಂತಹ ಇವರು ಕೈದಿಗಳು ಅಥವಾ ರೌಡಿ ಶೀಟರ್ಗಳು ಏನು ಮಾಡ್ತಾರೆ, ನಮಗೆ ಬೇಕೇ ಬೇಕು, ನೀವು ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಇವತ್ತು ವಿಚಾರವಾಗಿ ಏನಾಗ್ತಿದೆ ನೋಡಿ, ಕಾನೂನು ಸುವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಕೈದಿಗಳಾದಂಥವ್ರು ಯಾವ ರೀತಿಯಾಗಿರಬೇಕು ಅದೇ ರೀತಿಯಾಗಿ ಇರಬೇಕು. ಇಲ್ಲ ಅಂದರೆ ಬೇರೆ ರೀತಿಯಾಗಿ ಆಗ್ತಾ ಹೋಗ್ಬಿಡುತ್ತೆ ಒಂದು ಪ್ರತಿಭಟನೆ. ಅಂದರೆ ಈ ಒಂದು ವಿಚಾರ ಏನಿದೆ, ಪೊಲೀಸರ ಭಯ ಇಲ್ವಾ ಅನ್ನುವಂಥದ್ದು ಇವರಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇದರ ಒಂದು ವಿಚಾರವು ಪೊಲೀಸರು ಕೂಡ ಕ್ರಮ ತೆಗೆದುಕೊಳ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.